ಹಾಯ್ ಎಲ್ಲರಿಗೂ. ನಾನು ಕಿರಣ್ ಅಂತ ಆ್ಯಂಡ್ ಇವಳು ತಿಲಕ. ನಾವಿಬ್ಬರು ಮ್ಯಾರಿಡ್ ಕಪಲ್. ನಾವು ಇಂಡಿಯಾದಿಂದ ಪ್ರಾಗಿಗೆ ಮೂವ್ ಆಗಿ ಒಂದು 2 ಇಯರ್ಸ್ ಆಯಿತು. ಇವತ್ತು ನಾವು ಪ್ರಾಗಿಂದ ಸ್ವಿಟ್ಜರ್ಲ್ಯಾಂಡ್ಗೆ ರೋಡ್ ಟ್ರಿಪ್ ಮಾಡ್ತಾಯಿದ್ದೀವಿ ಬೈ ಕಾರ್. ಆ್ಯಕ್ಚುಲಿ ತುಂಬ ಲಾಂಗ್ ಡ್ರೈವೇ, ಬಟ್ ನಮ್ಮ ಪೇರೆಂಟ್ಸು ಇಲ್ಲೇ ಇದ್ದಾರೆ. ಸೊ ಅವ್ರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಕಾರೇ ಚೂಸ್ ಮಾಡಿದ್ವಿ. ಸೊ ಇಲ್ಲಿ ಕಾರ್ ಬುಕ್ ಮಾಡಬೇಕಾದ್ರೆ ತುಂಬಾ ಆನ್ಲೈನ್ ಆಪ್ಷನ್ಸ್ ಇದೆ. ಬಟ್ ನಾನು ಯೂಶ್ವಲಿ ಡಿಸ್ಕವರ್ ಕಾರ್ಸ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲೇ ಯೂಶ್ವಲಿ ಬುಕ್ ಮಾಡ್ತೇನೆ. ಯಾಕಂದರೆ ಅದರಲ್ಲಿ ಎಲ್ಲ ಕಾರ್ ಪ್ರೊವೈಡರ್ಸ್ ಅವೈಲೇಬಲ್ ಇದೆ. ಆಮೇಲೆ ರೇಟು ರೀಸನೇಬಲ್ ಆಗಿರುತ್ತೆ. ಈ ಟೈಮು ನಾನು ಸ್ಕೋಡಾ ಬುಕ್ ಮಾಡಿದ್ದೆ, ಬಟ್ ಲಕ್ಕಿಲಿ ಮೋಸ್ಟ್ಲಿ ಅನ್ಅವೈಲಬಿಲಿಟಿಯಿಂದ ನನಗೆ ಮರ್ಸಿಡೀಸ್ ಬೆಂಜ್ ಸಿಕ್ತು. ಇಲ್ಲಿ ಕಾರ್ ಪಿಕ್ ಮಾಡಬೇಕಾದ್ರೆ ಮತ್ತು ರಿಟರ್ನ್ ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಕಂಪಲ್ಸರಿ ವಿಡಿಯೋ ಮತ್ತು ಪಿಕ್ಚರ್ಸ್ ಆಫ್ ಕಾರ್ ಕಂಡೀಷನ್ಸ್ ತೊಗೊಂಡು ಇಟ್ಕೊಂಡ್ರೆ ಅದು ಪ್ರೂಫ್ ಆಗಿರುತ್ತೆ. ಇಲ್ಲಾಂದರೆ ನಾವು ರಿಟರ್ನ್ ಆದಮೇಲೆ ಕೆಲವೊಂದು ಸಾರಿ ಅವರು ಫೈನ್ ಆಗಿಬಿಡ್ತಾರೆ, 200-400 ಯೂರೋಸ್ ಎಲ್ಲ. ಸೊ ಅದೆಲ್ಲ ಎಲಿಮಿನೇಟ್ ಮಾಡಬೇಕಂದ್ರೆ ಈ ಪ್ರೂಫ್ಸ್ ಇದ್ದರೆ ವರ್ಕ್ ಆಗುತ್ತೆ. ನನಗೆ ಯಾಕಂದರೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಮುಂಚೆ, ಅದು ರಿಪೀಟ್ ಆಗಬೇಡದು ಅಂತ ನಾನು ಕೇರ್ಫುಲ್ಲಾಗಿರ್ತೀನಿ ಇವಾಗಿಂದ. ಮತ್ತು ಫುಲ್ ಕವರೇಜ್ ಇನ್ಶೂರೆನ್ಸ್ ತೊಗೊಂಡ್ರೆ ಬೆಟರು, ಸುಮ್ಮನೆ ರಿಸ್ಕ್ ಇರೋಲ್ಲ. ಮೊದಲೇ ಎಲ್ಲೆಲ್ಲೋ ತಿರುಗಾಡ್ತಿರ್ತೀವಿ ಬೇರೆ ಬೇರೆ ಕಂಟ್ರೀಸು, ಯಾವ್ದು ಎಲ್ಲೆಲ್ಲಿ ರೂಲ್ಸ್ ಏನೇನಿದೆ ಗೊತ್ತಾಗಲ್ಲ. ಸೊ ಬೆಟರ್ ಫುಲ್ ಕವರೇಜ್ ಇನ್ಶೂರೆನ್ಸ್ ಇದ್ದರೆ ಏನೋ ಒಂದು ರಿಲ್ಯಾಕ್ಸಾಗಿ ಓಡಾಡ್ಬೋದು ಅಂತ ಅಷ್ಟೇ. ಸೊ ಎಲ್ಲ ಪಿಕ್ಚರ್ಸ್ ಎಲ್ಲ ತೊಗೊಂಡ್ಮೇಲೆ ಏರ್ಪೋರ್ಟಿಂದ ಸೀದಾ ಮನೆಗೆ ಹೋದೆ. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಡಿಕ್ಕಿಯಲ್ಲಿ ಅರೇಂಜ್ ಮಾಡಿ. ಸೊ ಆಲ್ಮೋಸ್ಟ್ 7 hours ಡ್ರೈವು ಸ್ವಿಟ್ಜರ್ಲ್ಯಾಂಡ್ ರೀಚ್ ಆಗೋಕ್ಕೆ. ಆಲ್ಮೋಸ್ಟ್ ಬಾರ್ಡರ್ ರೀಚ್ ಆದಂಗೆ ನನಗೊಂದು ನೆನಪಾಯಿತು, ಇಲ್ಲಿ ಎಲ್ಲ ಕಂಟ್ರೀಸಲ್ಲೂ ವಿನ್ಯಾಟ್ ಅಂತ ಒಂದು ಇರುತ್ತೆ, ಲೈಕ್ ಮೋಟರ್ ವೇಸ್ ಪಾಸ್ ಅಂತ. ಸೊ ವಿತೌಟ್ ದ್ಯಾಟ್ ನಾವೇನಾರ ಎಂಟರ್ ಆದರೆ ನಮಗೆ ಒಂದು 1000 euros 1500 euros ಫೈನ್ ಇರುತ್ತೆ. ಸೊ ಅದು ತೊಗೊಳಕ್ಕೆ ಕ್ವಿಕ್ಕಾಗಿ ಇಂಟರ್ನೆಟಲ್ಲೇ ಡಿಜಿಟಲ್ ಪಾಸ್ ತೊಗೊಂಡೆ. ಸ್ವಿಟ್ಜರ್ಲ್ಯಾಂಡಿಗೆ ಬಂದುಬಿಟ್ಟು 40 ಸ್ವಿಸ್ ಫ್ರ್ಯಾಂಕ್ ಫಾರ್ 1 year. ಸೊ ಅದನ್ನು ತೊಗೊಳ್ಬೇಕಂದ್ರೆ ನಿಮ್ಗೆ ಡಿಜಿಟಲಿ ತೊಗೋಬೋದು. ಜಸ್ಟ್ ನಿಮ್ಮ ನಂಬರ್ ಪ್ಲೇಟು ಆಮೇಲೆ ಕಂಟ್ರಿ ಆಫ್ ರಿಜಿಸ್ಟ್ರೇಷನು ಜಸ್ಟ್ ಇನ್ಪುಟ್ ಮಾಡಿದ್ರೆ ಆಟೋಮೆಟಿಕಲ್ಲಿ ಪೇ ಆದ ತಕ್ಷಣ ನಿಮಗೆ ಡೌನ್ಲೋಡ್ ಆಗುತ್ತೆ. ಸೊ ಇನ್ ಕೇಸ್ ಯಾರಾದರೂ ಪೊಲೀಸ್ ಚೆಕ್ ಮಾಡಿದ್ರೂ ಅದು ಆಲ್ರೆಡಿ ಟ್ಯಾಗ್ ಆಗಿರುತ್ತೆ. ಸ್ವಿಟ್ಜರ್ಲ್ಯಾಂಡು ಎಂಟ್ರಿ ಆದ ತಕ್ಷಣವೇ ಆ ಮೌಂಟೇನ್ಸು, ಆ ಗ್ರೀನರಿ, ಆ ಐ ಪಾಸಸ್ಸು ಎಲ್ಲ ಒಂದ್ಸಲ ಮ್ಯಾಜಿಕಲ್ ಅನ್ನಿಸ್ತು. ಇದೆಲ್ಲ ಮುಂಚೆ ರೀಲ್ಸು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿದ್ದೆ. ಬಟ್ ರಿಯಲಾಗಿ ನೋಡಿದರೆ ಒಂಥರ ಮ್ಯಾಜಿಕಲೇ ಇದೆ. ಸೊ ನಮ್ಮ ಏರ್ಬಿಎನ್ಬಿ ಬಂದುಬಿಟ್ಟು ಒಂದು ವಿಲೇಜಲ್ಲಿ ಮಾಡಿದ್ದೆ ಬುಕ್ಕು, ಯಾಕಂದರೆ ಎಲ್ಲಿ ಅವೈಲೇಬಲ್ ಇರಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ. ಸೊ ನಾನು ಯೂಶ್ವಲಿ ನಮ್ಮ ಹತ್ರ ಕಾರ್ ಇರುತ್ತೆ ಅಲ್ಲ, ಸೊ ಸ್ವಲ್ಪ 1 hour ಡಿಸ್ಟೆನ್ಸ್ ಆದರೂ ಪರವಾಗಿಲ್ಲ ಕವರ್ ಮಾಡ್ಬೋದು ಅಂಥೇಳಿ ನಾನು ಯೂಶ್ವಲಿ ವಿಲೇಜಲ್ಲೇ ನೋಡ್ತೀನಿ. ಯಾಕಂದರೆ ಅಲ್ಲಿ ಸ್ಪೇಷಿಯಸ್ ಆಗಿರೋ ಫ್ಲ್ಯಾಟ್ ಸಿಗುತ್ತೆ, ಆಮೇಲೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋಲ್ಲ ಅಷ್ಟೊಂದು, ಆಮೇಲೆ ಪೀಸ್ಫುಲ್ ಆಗಿರುತ್ತೆ. ಕೆಲವೊಂದು ವಿಲೇಜ್ ಸೂಪರಾಗೂ ಇರುತ್ತೆ ನೋಡೋಕ್ಕೆ. ಸೊ ಅದಕ್ಕೆ ನನ್ನ ಪ್ರಿಫರೆನ್ಸ್ ಯಾವಾಗಲೂ ವಿಲೇಜ್ ಕಡೆನೇ ಇರುತ್ತೆ. ಈ ಟೈಮು ಓಬರ್ ವಾಲ್ಡ್ ಅಂತ ಒಂದು ವಿಲೇಜು, ಅದರಲ್ಲಿ ಬುಕ್ ಮಾಡಿದ್ದೆ. ಸೊ ಫಸ್ಟ್ ಅಲ್ಲೇ ಹೋಗಿ ಚೆಕ್-ಇನ್ ಆಗಬೇಕು. ಇವತ್ತು ಹೋಗ್ಬೇಕಾದ್ರೆ 2 ಐ ಪಾಸಸ್ ಬರುತ್ತೆ ಸ್ವಿಟ್ಜರ್ಲ್ಯಾಂಡಲ್ಲಿ. ಅದು ಬಂದ್ಬಿಟ್ಟು ಫುರ್ಕಾ ಪಾಸ್ ಅಂತ ಒಂದು, ಗಿಂಬಲ್ ಪಾಸ್ ಅಂತ ಇನ್ನೊಂದು. ಈ ಪಾಸ್ ಹೆಂಗಿದೆ ಅಂದರೆ, ನಮ್ಮ ಲದಾಖಲ್ಲಿ ಐ ಆಲ್ಟಿಟ್ಯೂಡ್ ಮೋಟರ್ ವೇಸ್ ಇದೆ ಅಲ್ಲ, ಆ ಥರ ಸಿಮಿಲರ್. ಅದೇ ವೈಬ್, ಅದೇ ಫೀಲ್ ಕೊಡುತ್ತೆ. ಬಟ್ ಅಫ್ಕೋರ್ಸ್ ಸೀನಿಕ್ ಇದೆ ತುಂಬಾ. ಆಫ್ಟರ್ ಲಾಂಗ್ ಜರ್ನಿ ಆಲ್ಮೋಸ್ಟ್ ನಮ್ಮ ಏರ್ಬಿಎನ್ಬಿ ಸ್ಟೇ ಹತ್ರ ಬಂದ್ವಿ. ಸೊ ಇನ್ನೇನು ಚೆಕ್-ಇನ್ ಮಾಡೋದಿತ್ತು. ಸೊ ನಮ್ಗೆ ಆಲ್ರೆಡಿ ಒಂದು ಮೆಸೇಜ್ ಬಂದಿತ್ತು ಏರ್ಬಿಎನ್ಬಿಯಲ್ಲಿ ಓನರಿಂದ.
ಸೊ ಅವರು ಆಲ್ರೆಡಿ ಇನ್ಫಾರ್ಮ್ ಮಾಡಿದರು. ಸೊ ಇದು ಸೆಲ್ಫ್ ಚೆಕ್-ಇನ್ ಥರ ಇರುತ್ತೆ, ಕೀ ಅಲ್ಲಿ ಒಂದು ಲಾಕರಲ್ಲಿ ಇರುತ್ತೆ ಅಂತ ಇನ್ಫಾರ್ಮ್ ಮಾಡಿದ್ದಾರೆ. ಯೂಶ್ವಲಿ ಇಲ್ಲಿ ಯಾರು ಏರ್ಬಿಎನ್ಬಿಯಲ್ಲಿ ಯಾರೂ ಇರಲ್ಲ ಕೀ ಕೊಡೋಕ್ಕೆ, ಆರ್ ಮೇ ಬಿ ಎಲ್ಲ ಕ್ಲೀನ್ ಅಂತೂ ಇರುತ್ತೆ, ಎಲ್ಲ ಸೆಟಪ್ ಮಾಡಿರ್ತಾರೆ. ಬಟ್ ಯೂಶ್ವಲಿ ನಾವೇ ಸೆಲ್ಫ್ ಚೆಕ್-ಇನ್ ಮಾಡಬೇಕು. ಸೊ ಈ ಕೀ ಹುಡ್ಕಕ್ಕೆ ಒಂದು 2 ನಿಮಿಷ ಆಯಿತು. ಇವತ್ತು ಫುಲ್ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಈ ಏರಿಯಾನ. ಇವಾಗ ಬೆಳಗ್ಗೆ 6 ಗಂಟೆ ಸ್ವಿಟ್ಜರ್ಲ್ಯಾಂಡಲ್ಲಿ. ಎದ್ದ ತಕ್ಷಣ ವಿಂಡೋ ತೆಗೆದು ನೋಡಿದೆ ಹೆಂಗಿದೆ ಹೊರಗಡೆ, ಏನಾಗ್ತಾಯಿದೆ ಅಂತ. ಫುಲ್ ಕಾಮಾಗಿತ್ತು. ಅದಕ್ಕೆ ಒಂದು ರೌಂಡ್ ಹೋಗಿ ಬರೋಣ. ಇಲ್ಲಿ ಏನೋ ವಾಟರ್ ಸೌಂಡ್ ಬರ್ತಾ ಇತ್ತು, ಏನೋ ನೀರು ಹರಿತಾ ಇದೆ ಅನಿಸುತ್ತೆ ಎಲ್ಲೋ. ಸೊ ಅದಕ್ಕೆ ಒಂದು ಸಲ ಚೆಕ್ ಮಾಡೋಣ ಅಂತ ಬಂದೆ ಹೊರಗಡೆ. ಚಳಿ ಮಾತ್ರ ಇದೆ, ತುಂಬಾ ಚಳಿ ಇದೆ. ಇಲ್ಲಿ ಏನೋ ಸ್ಟೇ ಇದ್ದಂಗಿದೆ ಮೋಸ್ಟ್ಲಿ. ಅಲ್ಲಿ ಫಾಗ್ ಕಾಣ್ತಾ ಇತ್ತು ನನಗೆ. ಸೊ ಅಲ್ಲಿ ತನಕ ಹೋಗಿ ಬರೋಣ ಅಂತ ಚೆಕ್ ಮಾಡ್ತಾ ಇದ್ದೆ. ನಿನ್ನೆ ಆ್ಯಕ್ಚುಲಿ ಬರೋಕ್ಕೆ ನೈಟು ತುಂಬ ಮಳೆ ಇತ್ತು. ಅವಾಗೇನೋ ಅಷ್ಟು ಕಾಣಿಸೇ ಇಲ್ಲ, ವಿಸಿಬಿಲಿಟಿನೇ ಇರಲಿಲ್ಲ. ಏರ್ಬಿಎನ್ಬಿ ಮುಟ್ಟಿದರೆ ಸಾಕಪ್ಪ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಸೊ ಇಲ್ಲೇನೋ ಸ್ಟೇ ಇದ್ದಂಗಿದೆ. ಇಲ್ಲಿ ಬರ್ತಾಯಿದೆ ನನಗೆ ಸೌಂಡು. ವಾಟರ್ ಇಲ್ಲೇ ಎಲ್ಲೋ ಹರಿತಾ ಇದೆ ಅನಿಸುತ್ತೆ. ಇಲ್ಲಿ ಸೈಕ್ಲಿಂಗ್ ಪಾತ್ ಬೇರೆ ಇದೆ ಮೋಸ್ಟ್ಲಿ. ಅವಾಗೆ ಸೈಕ್ಲಿಂಗ್ ಎಲ್ಲ ಮಾಡ್ತಿದ್ರು. ಎಸ್. ಏನಪ್ಪ ಇದು ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದೇನೋ ಮೌಂಟೇನಿಂದನೇ ನೀರು ಬರ್ತಾಯಿದೆನಾ ಏನೋ. ಈ ಥರ ವಾಟರ್ ಕ್ಯಾನಲ್ಸು ಎಲ್ಲ ಕಡೆ ಇದೆ ಆಲ್ಮೋಸ್ಟು, ತುಂಬ ಚೆನ್ನಾಗಿದೆ. ಅದೇ ನಮ್ಮ ಏರ್ಬಿಎನ್ಬಿ ಆ್ಯಕ್ಚುಲಿ. ಅದು ಬ್ಯಾಕ್ ಯಾರ್ಡು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆಮೇಲೆ ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಕೊಂಡೆ, ನೋಡ್ತೀನಿ ಆಮೇಲೆ. ಇದು ಕಂಪಲ್ಸರಿ ಯಾವುದೋ ಸ್ಟೇ ಇದ್ದಂಗಿದೆ, ಅದಕ್ಕೆ ಈ ವ್ಯೂ. ಇದೇ ವ್ಯೂ ನೋಡೋಕ್ಕೆ ಬಂದಿದ್ದು ನಾನು. ಕ್ಲೌಡ್ಸ್ ಎಲ್ಲ ಗ್ರೌಂಡ್ ಮೇಲೆ ಬಂದುಬಿಟ್ಟಿದೆ. ಆ ಸೈಡ್ ಮೋಸ್ಟ್ಲಿ ಸನ್ರೈಸ್ ಆಗ್ತಿದೆ, ಅದಕ್ಕೆ ಸ್ವಲ್ಪ ಗೋಲ್ಡನ್ ಅವರ್ ಥರ ಇದೆ ಒಂಥರ. ಮಸ್ತಿದೆ. ಅದು ನಮ್ಮ ಬ್ಯಾಕ್ ಯಾರ್ಡ್ ಆ್ಯಕ್ಚುಲಿ. ಅಲ್ಲಿ ಟ್ರೈನ್ ಬೇರೆ ಹೋಗ್ತಾಯಿದೆ. ಈ ಸ್ವಿಟ್ಜರ್ಲ್ಯಾಂಡ್ ನನ್ನ ಮಕ್ಕಳು ಎಲ್ಲ ಕಡೆ, ಎಲ್ಲ ಮೌಂಟೇನ್ ಕಡೆನೂ ರೈಲ್ವೆ ಟ್ರ್ಯಾಕ್ ಹಾಕಿದ್ದಂಗಿದ್ದಾರೆ. ಎಲ್ಲ ಕಡೆ ಕನೆಕ್ಟಿವಿಟಿ ಮಾಡಿದ್ದಾರೆ ಅನಿಸುತ್ತೆ ಟೂರಿಸ್ಟಿಗೆ. ನಮ್ಮ ಬೇಬಿ ಅದು. ರಿವರ್ ರಾಫ್ಟಿಂಗ್ ಬೇರೆ ಇದೆ ಅಲ್ಲಪ್ಪ ಇಲ್ಲಿ. ಎಂಜಾಯ್ ಮಾಡಬೇಕಂದ್ರೆ ಯುರೋಪಿಯನ್ಸ್ ನೋಡೇ ಕಂಡುಹಿಡಿಬೇಕು ಅನಿಸುತ್ತೆ. ಏನು ಮಾಡೋದಿದೆ? ಅನ್ನ ರೆಡಿ ಆಗಿದೆ. ನಾರ್ಮಲ್ ಅನ್ನ ಮಾಡಿದ್ವಿ. ಆಮೇಲೆ ಅನ್ನ ಆಯಿತು. ಈಗ ಕಪ್ಪು ಬೇಳೆ ಅಂತೇಳಿ ನಮ್ಮ ರಾಯಚೂರು ಸೈಡ್ ಬೇಳೆ ಇದು. ಇದೆಲ್ಲ ಮಸಾಲೆ ಐಟಮ್ಸ್ ಹಾಕಿ ಗೋಧಿ ಹಿಟ್ಟು ಮತ್ತು ಇದು ಬಜ್ಜಿ ಹಿಟ್ಟು, ಕಡಲೆ ಹಿಟ್ಟು ಹಾಕಿ ಮಸಾಲ, ಖಾರ, ಉಪ್ಪು, ಧನಿಯಾ ಪುಡಿ, ಒಂದು 2-3 ದಿನ ಗರಂ ಮಸಾಲೆ, ಇದು ಒಂದು 4-5 ದಿವಸ ಇರ್ತೈತಿ. ಸೂಪರ್. ಅದು ಇದು ಶೇಂಗಾ ಹಿಂಡಿ, ಇದು ಎಳ್ಳು ಹಿಂಡಿ, ಇದು ಟೊಮೊಟೊ ಚಟ್ನಿ, ಇವೆಲ್ಲ ತಗೊಂಡು ಬಂದಿದ್ದೀವಿ. ಸೂಪರ್. 6:30 ಆಯಿತು ಟೈಮು. ಇನ್ನೇನು ಪ್ಯಾಕ್ ಮಾಡ್ಕೊಂಡು ಒಂದು 8 ಗಂಟೆಗೆ ಹೋಗೋಣ ಅಂತ ಇವತ್ತು. ಬಟ್ ಈ ಅಡುಗೆ ಮನೆದು ಒಂದು ಬೆಸ್ಟ್ ಏನಂದರೆ, ಕಿಚನಲ್ಲೇ ಒಂದು ವಿಂಡೋ ಇದೆ. ವಿಂಡೋ ಹಿಂಗೆ ನೋಡಿದ್ರೆ ಆ ವಿಂಡೋ ತೆಗಿಯಮ್ಮೆ. ಇಲ್ಲೇನೋ ಅಡುಗೆನೋ ಸ್ವರ್ಗದಲ್ಲೇ ಮಾಡೋದಂಗೆ ಐತೆ ಇದು. ಏನು ಬೇರೆ ಇದು, ಎಂಥ ಲೊಕೇಶನಲ್ಲಿ ನೋಡಿ. ಹಲೋ. ನಮ್ಮ ಬ್ಯಾಕ್ ಯಾರ್ಡಿಂದ ಏರ್ಬಿಎನ್ಬಿ ಬ್ಯಾಕ್ ಯಾರ್ಡಿಂದ ಬಂದ ತಕ್ಷಣ ನೋಡಿ ಹೆಂಗಿದೆ ಲೊಕೇಶನ್. ಹೆಂಗಾದ ನೋಡೋಣ. ಲೊಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲು. ಇದೇನೋ ಫ್ಲಾರಿಸ್ಟಾ ಏನೋ ಗೊತ್ತಿಲ್ಲ,
ಎಲ್ಲ ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ. ಅದರೊಳಗೆಲ್ಲ ಹೋಗಿ ನೋಡೋಣ ಏನಿದೆ ಅಂತ. ಏನೋ ಒಂದು ಎಲ್ಲ ಹಳೇ ಕಾಲದಲ್ಲಿ ಏನೇನು ಮಾಡಿದ್ರು, ಏನೇನಿಲ್ಲ. ಈ ಪ್ಲೇಟ್ಸು, ಅಯ್ಯಪ್ಪ ಯಾವುದೋ ಹಳೇ ಕಾಲದ ಇಸ್ತ್ರಿ ಬಾಕ್ಸ್ ಐತಲ್ಲಪ್ಪ. ಈ ಅಮ್ಮ ಏನು ಇದರಲ್ಲಿ ಏನು ಹಾಕಿ ಮಾಡ್ತಿದ್ರೋ ಏನೋ, ಕ್ರೇಜಿ. ಓಹೋಹೋ, ನಮ್ಮೂರಲ್ಲಿ ಇರ್ತಾವಲ್ಲ ಇಡ್ಲಿ ಹಾಕಿ ಮಾಡೋದು, ಇವರೆಲ್ಲ ಅವಾಗೇ ಮಾಡಿಬಿಟ್ಟಿದ್ರು ಅನ್ಸುತ್ತೆ. ಕ್ರೇಜಿ. ಇದೇನು ಗುರು ಇದು? ಟೈಪಿಂಗಾ? ಟೈಪ್ ಮಾಡೋದಾ ಏನಿದು? ಇವತ್ತಿಗಿಷ್ಟೇ, ಇನ್ನು 2 ಡೇಸ್ ಇದೆ. ಸೊ ಆ 2 ಡೇಸಲ್ಲಿ ಇನ್ನು ಒಳ್ಳೆ ಪ್ಲೇಸ್ ಕವರ್ ಮಾಡಬೇಕು.